ಭಾರತದ ಸಂವಿಧಾನದ ವಿಧಿ 65 ಆರ್ಟಿಕಲ್ 65 ಉಪರಾಷ್ಟ್ರಪತಿಗಳು ವೈಸ್ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುವುದು ಅಥವಾ ಅವರ ಕಾರ್ಯಗಳನ್ನು ನಿರ್ವಹಿಸುವುದರ ಕುರಿತು ವಿವರ ನೀಡುತ್ತದೆ. ವಿಧಿ 65ರ ಸಂಪೂರ್ಣ ವಿವರಣೆ ಈ ಕೆಳಗಿನಂತಿದೆ. ಭಾರತದ ಸಂವಿಧಾನದ ವಿಧಿ 65 ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವುದು ಅಥವಾ ಅವರ ಕಾರ್ಯಗಳನ್ನು ನಿರ್ವಹಿಸುವುದು. ವಿಧಿ 65ರ ಪ್ರಕಾರ ರಾಷ್ಟ್ರಪತಿಗಳ ಕಚೇರಿಯಲ್ಲಿನ ಖಾಲಿ ಹುದ್ದೆಗಳ ಸಂದರ್ಭದಲ್ಲಿ ಅಥವಾ ರಾಷ್ಟ್ರಪತಿಗಳು ಗೈರುಹಾಜರಿ ಅಥವಾ ಅನಾರೋಗ್ಯದ ಕಾರಣದಿಂದಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗದಿದ್ದಾಗ ಉಪರಾಷ್ಟ್ರಪತಿಗಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ವಿವರಿಸುತ್ತದೆ. 1. ರಾಷ್ಟ್ರಪತಿಗಳ ಕಚೇರಿ ಖಾಲಿಯಾದಾಗ ವೇಕೆನ್ಸೀಸ್. ರಾಷ್ಟ್ರಪತಿಗಳ ಮರಣ, ರಾಜೀನಾಮೆ, ಪದಚ್ಯುತಿ, ಮಹಾಭಿಯೋಗ ಅಥವಾ ಇತರೆ ಕಾರಣಗಳಿಂದಾಗಿ ಅವರ ಕಚೇರಿ ಖಾಲಿಯಾದಾಗ ಆ ಹೊಸ ರಾಷ್ಟ್ರಪತಿಗಳು ಅಧಿಕಾರ ವಹಿಸಿಕೊಳ್ಳುವವರೆಗೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. 2. ರಾಷ್ಟ್ರಪತಿಗಳ ಗೈರುಹಾಜರಿ ಅಥವಾ ಅಸಾಮರ್ಥ್ಯದ ಸಂದರ್ಭದಲ್ಲಿ ಆಬ್ಸೆನ್ಸ್ ಆರ್ ಇನೆಬಿಲಿಟಿ. ರಾಷ್ಟ್ರಪತಿಗಳು ಗೈರುಹಾಜರಿದ್ದಾಗ, ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅಥವಾ ಇತರೆ ಯಾವುದೇ ಕಾರಣದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗದಿದ್ದಾಗ ಆ ದಿನಗಳಲ್ಲಿ ಉಪರಾಷ್ಟ್ರಪತಿಗಳು ಅವರ ಕಾರ್ಯಗಳನ್ನು ನಿರ್ವಹಿಸಬೇಕು. ಡಿಸ್ಚಾರ್ಜ್ ಹಿಸ್ ಫಂಕ್ಷನ್ಸ್. 3. ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದಾಗ ಇರುವ ಅಧಿಕಾರಗಳು. ಈ ಅವಧಿಗಳಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಎಲ್ಲಾ ಅಧಿಕಾರಗಳು ಮತ್ತು ವಿನಾಯಿತಿಗಳನ್ನು ಪವರ್ಸ್ ಅಂಡ್ ಇಮ್ಯುನಿಟೀಸ್ ಹೊಂದಿರುತ್ತಾರೆ. ಅಲ್ಲದೆ ಅವರು ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸಿದ ಎಲ್ಲಾ ವೇತನ, ಭತ್ಯೆಗಳು ಮತ್ತು ವಿಶೇಷಾಧಿಕಾರಗಳಿಗೆ ಇಮಾಲ್ಯುಮೆಂಟ್ಸ್, ಅಲೌವನ್ಸಸ್ ಅಂಡ್ ಪ್ರಿವಿಲೇಜಸ್ ಅರ್ಹರಾಗಿರುತ್ತಾರೆ. ಸಾರಾಂಶ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಿಧಿ 65ರ ಮುಖ್ಯ ಉದ್ದೇಶವೆಂದರೆ ಭಾರತದ ರಾಷ್ಟ್ರಪತಿಗಳ ಕಚೇರಿಯು ಎಂದಿಗೂ ಖಾಲಿಯಾಗಬಾರದು ಮತ್ತು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರ ಕಾರ್ಯವು ನಿರಂತರವಾಗಿ ನಡೆಯಬೇಕು ಎಂಬುದನ್ನು ಖಚಿತಪಡಿಸುವುದು. ಇದಕ್ಕಾಗಿ ಯಾವುದೇ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಉಪರಾಷ್ಟ್ರಪತಿಗಳು ತಾತ್ಕಾಲಿಕ ರಾಷ್ಟ್ರಪತಿಯ ಪಾತ್ರವನ್ನು ವಹಿಸಲು ಈ ವಿಧಿ ಅವಕಾಶ ನೀಡುತ್ತದೆ.